ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ತುಲಾ ರಾಶಿಯವ್ರಿಗೆ ನೋಡಿ ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ. ಸೊ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ಅಥವಾ ಅನ್ವಯಿಸಿದರೆ ಅಷ್ಟೇ ತೊಗೊಳ್ಳಿ. ಬಿಕಾಸ್ ಇದು ಒಂದು ಜನರಲ್ ರೀಡಿಂಗ್ ಇರುತ್ತೆ. ಎಲ್ಲ ರಾಶಿಗಳನ್ನ ಅನ್ವಯಿಸಿ ನಾವು ತುಲಾ ರಾಶಿಯವ್ರದ್ದು ಎಲ್ಲ ಯಾವುದೇ ರಾಶಿ ನಕ್ಷತ್ರ ಯಾವುದೇ ಟೈಮಿಂಗ್ ಇರಲಿ, ಇಟ್ಸ್ ಅ ಜನರಲ್ ಆಗಿ ತುಲಾ ರಾಶಿಯವರ ರೀಡಿಂಗ್ನ ಮಾಡ್ತಾ ಇರ್ತೀವಿ ನಾವು. ಪರ್ಟಿಕ್ಯುಲರ್ಲಿ ಯಾರಿಗೆ ಅನ್ವಯಿಸುತ್ತೋ ಅವ್ರು ಮಾತ್ರ ತೊಗೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಸೊ ಕಮೆಂಟ್ ಕೂಡ ಮಾಡಿ. ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 10 ಆಫ್ ಕಪ್ಸ್ ಬಂದಿದೆ. ಯೂಶಲಿ ಟ್ಯಾರೋ ರೀಡಿಂಗ್ ನೋಡ್ತಾ ಬಂದಿರೋರಿಗೆ ಗೊತ್ತಿರುತ್ತೆ, ನನ್ನದೇ ಫಸ್ಟ್ ಚಾನಲ್ ಟ್ಯಾರೋ ಕಾರ್ಡ್ ಚಾನಲ್ ಅಂತ ಹೇಳ್ತೀನಿ. ಯಾರಾದರೂ ಕರ್ನಾಟಕದಲ್ಲಿ ಟ್ಯಾರೋ ಕ್ಲಾಸಸ್ನ ತೊಗೊಂಡು ಆಸ್ಟ್ರಾಲಜಿನ ಕಲಿತು ಎರಡನ್ನೂ ಟ್ಯಾಲಿ ಮಾಡಿ ಹೇಳೋದು ನಾನೇ ಅಂತ ಅಂದ್ಕೊಳ್ತೀನಿ. ಸೊ 10 ಆಫ್ ಕಪ್ಸ್ ಯಾವಾಗಲೂ ಪಾಸಿಟಿವಿಟಿನ ರೀಪ್ರೆಸೆಂಟ್ ಮಾಡುತ್ತೆ. ಫೈನಲಿ ಬಿಗ್ ಡೋರ್ಸ್ ಆರ್ ಓಪನ್ ಅಂತ ಹೇಳ್ತೀನಿ. ಬಿಗ್ ಡೋರ್ ಅಂದರೆ ಆಪರ್ಚುನಿಟಿ, ಪ್ರಮೋಷನ್ ಆಗ್ಬೋದು, ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದರೆ ಜಾಬ್ ಸಿಗ್ಬೋದು, ಜಾಬ್ ಹುಡುಕ್ತಾ ಇರೋರಿಗೆ, ಕೆರಿಯರಲ್ಲಿ, ಬಿಸ್ನೆಸ್ಸಲ್ಲಿ, ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲಿ ರೀಕನ್ಸಿಲೇಷನ್ನ ಹೇಳ್ತೀನಿ ನಾನು, ನೋ ಕಾಂಟ್ಯಾಕ್ಟಲ್ಲಿದ್ದರೂ ಕೂಡ. 10 ಆಫ್ ಕಪ್ಸ್ ಈಸ್ ಆಫಿಷಿಯಲಿ ಆಲ್ರೆಡಿ ಯಾರನ್ನಾದರೂ ಮದುವೆ ಆಗಿರ್ಬೋದು ನೀವು ರೀಸೆಂಟ್ಲಿ, ನೆನ್ನೆ ಮೊನ್ನೆನೂ ಅಂತ ಹೇಳ್ತೀನಿ ನಾನು. ಇಲ್ಲ ಅಂದರೆ ಮದುವೆ ಫಿಕ್ಸ್ ಆಗಿದೆ, ಮೇಯಲ್ಲಿ ಮದುವೆ ಇದೆ ಅಥವಾ ಈ ಏಪ್ರಿಲ್ ಮಂತಲ್ಲಿ ಮದುವೆ ಇದೆ ಅಂತ ಹೇಳ್ತೀನಿ. ರೀಡಿಂಗ್ ಮೇ ಆಗಿರೋದ್ರಿಂದ ಮೇಯಲ್ಲಿ ಕೂಡ ಫಿಕ್ಸ್ ಆಗಿರೋ ಚಾನ್ಸಸ್ ಇದೆ. ಫೈನಲಿ 10 ಆಫ್ ಕಪ್ಸ್ ಇಸ್ ಟೆಲ್ಲಿಂಗ್ ಪೀಸ್ ಅಂತ ಹೇಳ್ತೀವಿ, ಲಕ್ಸುರಿ ಅಂತ ಹೇಳ್ತೀವಿ. ಶುಕ್ರ ಇನ್ 7th ಹೌಸ್ ಅಂತ ಹೇಳ್ತೀವಿ, ವೀನಸ್ ಇನ್ ದಿ 7th ಹೌಸ್ ಅಂತ ಹೇಳ್ತೀನಿ. ಶುಕ್ರ ಯಾವಾಗ 7ನೇ ಮನೆಯಲ್ಲಿ ಇರ್ತಾನೆ ಅವಾಗ ಏನಾಗುತ್ತೆ ಅಂದರೆ, ಇಷ್ಟು ದಿನ ನಿಮಗೆ ಏನು ಬೇಕಾಗಿತ್ತು, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಒಂದು ನೆಮ್ಮದಿಯ ಜೀವನ ಮುಗ್ದೋಯ್ತಪ್ಪ ಕಷ್ಟ ಅನ್ನೋ ಟೈಮ್ ಅಂತ ಹೇಳ್ತೀನಿ. ಸೆಕೆಂಡ್ ನನಗೆ 3 ಆಫ್ ಪೆಂಟಿಕಲ್ಸ್ ಮತ್ತು ಥರ್ಡ್ ನನಗೆ 5 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. 3 ಆಫ್ ಪೆಂಟಿಕಲ್ಸ್ ಏನಂದರೆ ದುಡ್ಡು ತುಂಬ ಖರ್ಚಾಗೋದನ್ನು ರೀಪ್ರೆಸೆಂಟ್ ಮಾಡುತ್ತೆ ಆ್ಯಕ್ಚುಲಿ. 6 ಆಫ್ ಪೆಂಟಿಕಲ್ಸ್ ಬಂದರೆ ಬಜೆಟ್ಟಿಂಗ್ ಅಂತ ಹೇಳ್ತೀವಿ. ಯಾವುದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ, ಈಗ ಸ್ಯಾಲ್ರಿ ಬಂತ, ಯಾವುದಕ್ಕೆ ಎಷ್ಟು ಸೇವ್ ಮಾಡಬೇಕು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ, ಬಜೆಟ್ ಮಾಡಿ, ಲೆಕ್ಕಾಚಾರ ಮಾಡೋ ಅಂಥ ಕಾರ್ಡ್ ಅಂತ ಹೇಳ್ತೀವಿ. 3 ಆಫ್ ಪೆಂಟಿಕಲ್ಸ್ ಅದ್ರ ಹಾಫ್ ಆಫ್ ದಿ ಕಾರ್ಡ್ ಬರೀ ದುಡ್ಡು ಖರ್ಚಾಗ್ತಾ ಇದೆ, ಬರ್ತಾ ಇಲ್ಲ ಅಂತಲೂ ಕೆಲವ್ರಿಗೆ ಅನ್ನಿಸ್ಬೋದು. 5 ಆಫ್ ಸೋರ್ಡ್ಸ್ ಸಮ್ ಒನ್ ಥಿಂಕಿಂಗ್ ಅಬೌಟ್ ಯು ಅಂತ ಹೇಳ್ತೀನಿ. ಅವ್ರಿಗೆ ಗೊತ್ತು ನೀವು ಬ್ಯುಸಿಯಾಗಿದ್ದೀರಾ, ಸೊ ನಿಮ್ಮ ಲೈಫಲ್ಲಿ ನೀವು ಏನೋ ಒಂದು ಮಾಡ್ತಾಯಿದ್ದೀರಾ, ಬಟ್ ಕಾನ್ಸ್ಟೆಂಟ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಬ್ರೇಕಪ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟಲ್ಲಿರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಕೆಲವ್ರು ಮ್ಯಾರಿಡ್ ಆಗಿದ್ರು, ಬಟ್ ಸ್ಟಿಲ್ ದೇ ಆರ್ ಥಿಂಕಿಂಗ್ ಅಂತ ಹೇಳ್ತೀನಿ. 4th ಕಾರ್ಡ್ ನನಗೆ ಏಸ್ ಆಫ್ ಸಾರ್ಡ್ಸ್ ಬಂದಿದೆ. ಏಸ್ ಆಫ್ ಸಾರ್ಡ್ಸ್ ಈಸ್ ಸ್ಟಾರ್ಟಿಂಗ್ ಆಲ್ ಓವರ್ ಅಗೇನ್ ಅಂತ ಹೇಳುತ್ತೆ ಕಾರ್ಡು. ಫೈಂಡಿಂಗ್ ಏನು ಹೇಳ್ತೀವಿ, ಕ್ಲಾರಿಟಿ ಇನ್ ಎ ವರ್ಸ್ಟ್ ಟೈಮಿಂಗ್ ಅಂತ ಹೇಳ್ತೀವಿ. ತುಂಬ ಕೆಟ್ಟ ಟೈಮಿಂಗ್ ಇತ್ತು ಇಷ್ಟು ದಿನ ನಿಮ್ಮದು ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದ್ದು ನೋಡಿ. ಕಷ್ಟದ ದಿನಗಳಲ್ಲಿ ನಮಗೊಂದು ಏನು ಗೊತ್ತಾಗುತ್ತೆ, ಯಾರು ನಮ್ಮವರು, ಯಾವ್ದು ಯಾವ ಥರ ವರ್ಕ್ ಆಗುತ್ತೆ. ಈ ದುಡ್ಡಿಗೆ ತುಂಬ ಮಹತ್ವ ಕೊಡದೇ ಇರೋರು ಕಷ್ಟದ ಟೈಮ್ ಬಂದಾಗ ಆ ಟೈಮಲ್ಲಿ ಒಂದು ಅರ್ಥ ಆಗುತ್ತೆ, ನಮ್ಮ ಹತ್ರ ದುಡ್ಡಿರಬೇಕು ಅಂತ, ನಾವು ಇಂಡಿಪೆಂಡೆಂಟ್ ಆಗಿರಬೇಕು, ನಮ್ಮ ಏನೋ ಆಗು ಹೋಗುಗಳ ಖರ್ಚು ಏನಿರುತ್ತೆ ಅದನ್ನು ನಿಭಾಯಿಸೋಷ್ಟು ದುಡ್ಡು ನಮ್ಮ ಹತ್ರ ಇರಬೇಕು. ಅಷ್ಟು ಇಂಡಿಪೆಂಡೆಂಟ್ ಅಂತರೂ ನಾವು ಆಗಿರಬೇಕು. ಇದು ಹೆಣ್ಮಕ್ಳೇ ಆಗಿರಲಿ, ಗಂಡು ಮಕ್ಕಳೇ ಆಗಿರಲಿ, ಎಲ್ರಿಗೂ ಅನ್ವಯಿಸುತ್ತೆ ಅಂತ ನಾನು ಹೇಳ್ತೀನಿ. ನಾನು ಯಾವಾಗಲೂ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಲ್ಲ. ಎಲ್ಲರೂ ಈಕ್ವಲಿ ಅಷ್ಟೇ ಕ್ಯಾಪೇಬಲ್ ಆಗಿರ್ತಾರೆ ಅಂತ ನಾನು ನಂಬಿರ್ತೀನಿ. ಸಮಥಿಂಗ್ ಏಸ್ ಆಫ್ ಸಾರ್ಡ್ ಸಮಥಿಂಗ್ ಈಸ್ ಟ್ರಿಗರಿಂಗ್ ಯು ಅಂತ ಹೇಳ್ತೀನಿ. ಯಾರಾದರೂ ನಿಮಗೆ ಟ್ರಿಗರ್ ಮಾಡ್ತಾ ಇರ್ಬೋದು, ಸ್ಟೇಟಸಲ್ಲಿ, ಪ್ರೊಫೈಲಲ್ಲಿ, ಸಮಥಿಂಗ್ ಇನ್ ದಿ ಜನರಲ್ ಫೇಸ್ ಟು ಫೇಸೇ ಆಗಿರ್ಬೋದು. ಸಮ್ ಒನ್ ಈಸ್ ಟ್ರಿಗರಿಂಗ್ ಯು ಅಂತ ಹೇಳ್ತೀವಿ. 6th ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಮೇ ಬಿ ನಿಮ್ದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಲ್ ರೀಲ್ ಮಾಡ್ತೀರಾ, ಕೊಲೆಬ್ರೇಷನ್ಸ್ ಬರ್ಬೋದು ನಿಮಗೆ ತುಂಬ ಚೆನ್ನಾಗಿ, ತುಂಬ ದುಡ್ಡು ಮಾಡ್ಕೊಳ್ಳೋ ಟೈಮ್ ಅಂತ ಹೇಳ್ತೀನಿ. ಸಕ್ಸಸ್ ಇನ್ ಲವ್ ಅಂತಲೂ ಹೇಳ್ತೀನಿ. ಇನ್ ಕೇಸ್ ನಿಮ್ಗೇನಾದರೂ 1 and 1 ಕಾಣಿಸಿದರೆ, 11 and 11 ಕಾಣಿಸಿದರೆ,
ಬೈಯಿಂಗ್ ಹೋಮ್, ಬೈಯಿಂಗ್ ಕಾರ್ನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಬಿಕಾಸ್ ಸೆವೆಂತ್ ಕಾರ್ಡ್ ನನಗೆ 4 ಆಫ್ ವಾಂಡ್ಸ್ ಬಂದಿದೆ. ಯು ಆರ್ ಅಬೌಟ್ ಟು ಫೈಂಡ್ ಎ ಸೊಲ್ಯೂಷನ್ ಅಂತ ಹೇಳ್ಬೋದು. ಬ್ಯಾಂಕ್ ಅಕೌಂಟ್ ಮಾಡ್ಬೋದು, ಪ್ರಾಜೆಕ್ಟ್ ಸಮಥಿಂಗ್ ಸ್ಟಾರ್ಟಿಂಗ್ ನ್ಯೂ ಅಂತ ಹೇಳ್ತೀನಿ, ಬಿಸ್ನೆಸ್ ಆಗಿರ್ಬೋದು. ಐ ನೋ ಇದು ಲವ್ ಲೈಫ್ ರೀಡಿಂಗ್ ಇದ್ದರೂ ನಾನು ಕಾರ್ಡ್ಸಲ್ಲಿ ಏನು ಬಂದಿರುತ್ತೆ ಅದನ್ನು ಹೇಳ್ತೀನಿ. ಏಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ, 8th ಕಾರ್ಡ್, ದಟ್ ಈಸ್ ಎ ಲಾಸ್ಟ್ ಕಾರ್ಡ್. ಬಿಗ್ ಮನಿ ಆಪರ್ಚುನಿಟಿ ಆರ್ ಕಮ್ಮಿಂಗ್ ಅಂತ ಹೇಳ್ತೀನಿ. ಸೊ ಕಮೆಂಟಲ್ಲಿ ಕ್ಲೇಮ್ ಮಾಡ್ಕೊಳ್ಳಿ ನೀವು, ಐ ಆಮ್ ರೆಡಿ ಟು ಆಕ್ಸೆಪ್ಟ್ ದಿ ಮನಿ ಅಂತ. ಸೊ ಐ ಆಮ್ ಏನು ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀನಿ. ನನಗೋಸ್ಕರ ಹಣ ಹರ್ಕೊಂಡು ಬರ್ತಾಯಿದೆ, ಯಾವುದೋ ರೂಪದಲ್ಲಿ, ಯಾವುದೋ ದಾರಿಯಲ್ಲಿ ಬರ್ತಾಯಿದೆ. ನಾನು ಕೆಲಸ ಮಾಡಲಿ ಬಿಡಲಿ, ಥಿಂಕ್ ಬಿಗ್ ಅಂತ ಹೇಳ್ತೀವಿ. ಯೂಶ್ವಲಿ ಏನು ಅಂದರೆ ನೆಗೆಟಿವ್ ಯೋಚನೆನ ಬಿಟ್ಬಿಟ್ಟು ನಿಮಗೆ ಏನು ಬೇಕು ಅದನ್ನು ಮಾತ್ರ ಕೇಳಿ ಅಂತ ಹೇಳ್ತೀವಿ. ಇನ್ನು ಅಸ್ಟ್ರಾಲಜಿ ಇರಲಿ, ವೇದಿಕ್ ಅಸ್ಟ್ರಾಲಜಿ ಇರಲಿ, ನಿಮ್ಮ ಮನೆಯಲ್ಲೇ ಇರಲಿ, ಹಳೆ ಕಾಲದ ಜನ ಹೇಳ್ತಾರೆ ನಾಲ್ಗೆಯಲ್ಲಿ ಸರಸ್ವತಿ ಇರ್ತಾಳೆ. ನೀವು ಏನು ಹೇಳ್ತೀರಾ ಅದು ನಿಮ್ಮ ಲೈಫಲ್ಲಿ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಯೋಚನೆ ಮಾಡಿ ಹೇಳಬೇಕು. ಸೊ ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.